ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು ಹಿನ್ನೆಲೆಯಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಧರಣಿ ಮಾಡಿದ್ದಾರೆ. ಕಲಾಪದ ಸಮಯ ವ್ಯರ್ಥವಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಇದೇ ವೇಳೆ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿಯವರು ಪ್ರತಿಭಟನೆ, ಇತ್ತ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿರೋದು ಕಲಾಪದ ಸಮಯ ವ್ಯರ್ಥವಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಸದನ ನಡೆಯಲಿ, ಬಿಜೆಪಿ ಗಲಾಟೆ ನಿಲ್ಲಿ. ವಿಧಾನಸಭೆ ನಿಮ್ಮ ಆಸ್ತಿಯಲ್ಲ, ಜನರ ಆಸ್ತಿ. ಸರ್ಕಾರಕ್ಕೆ ಪ್ರಶ್ನೆ ಕೇಳಿ, ನಿಮ್ಮ ಬೊಗಳಾಟ ನಿಲ್ಲಿಸಿ. ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ವಿಧಾನಸೌಧದ ಮುಂಭಾಗದಲ್ಲಿರುವ ಗಾಂಧಿ ಪ್ರತಿಮೆ ಮುಂದೆ ಮಾಡಲಾಗಿದೆ. ಇತ್ತ ಸದನದ ಕಲಾಪದ ಸಮಯ ವ್ಯರ್ಥವಾಗ್ತಾ ಇದೆ ಅಂತೇಳಿ ಸಚಿವರು, ಶಾಸಕರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಧರಣಿಯನ್ನ ಮಾಡಿರೋದನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಅತ್ತ ಬಿಜೆಪಿ ನಾಯಕರಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಮಾಡಿದ್ದಾರೆ. ಕಪ್ಪು ಟಿ ಶರ್ಟ್ ಧರಿಸಿ ಪಾದಯಾತ್ರೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇತ್ತ ಬಿಜೆಪಿ ನಾಯಕರ ವಿರುದ್ಧ, ವಿರೋಧ ಪಕ್ಷದ ವಿರುದ್ಧವೇ ಆಡಳಿತ ಪಕ್ಷದ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಸದಸ್ಯರಿಗೆ ಹೇಳಿ, ವರದ ಚರ್ಚೆಗೆ ಅವಕಾಶ ನೀಡದ ಬಿಜೆಪಿ ಸದಸ್ಯರಿಗೆ ಹೇಳಿ, ವರದ ಚರ್ಚೆಗೆ ಅವಕಾಶ ನೀಡದ ಬಿಜೆಪಿ ಪ್ರಜಾಪ್ರಭುತ್ವದ ವಿರೋಧಿ ಬಿಜೆಪಿಗೆ ಕೇಸು ಇದೆ. ಅವರು ಬೇಲ್ ಮೇಲಿದ್ದಾರೆ. ಅವ್ರಿಗೆ ಪ್ರಾಸಿಕ್ಯೂಷನ್ಗೂ ಕೇಳಿ ಗವರ್ನರ್ ಹತ್ರ ಅದು ವಾಪಸ್ ಹಾಕಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಈ ತರದವರು ಈ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಬಂದು ಚರ್ಚೆ ಮಾಡಿ ನಾವ್ ಹೇಳ್ತಾ ಇದೀವಿ. ಆಯ್ತು, ಇವ್ರ ಚರ್ಚೆ ನಾವು ಉತ್ತರ ಕೊಡೋ ಟೈಮ್ನಲ್ಲಿ ನಮ್ಮ ಕೈಲಿ ಸೂಕ್ತವಾ ಇದೆಯಾ ಇಲ್ವಾ ನಾವು ತೀರ್ಮಾನ ತಗೋಣ. ಅವತ್ತು ಸದನ ತೀರ್ಮಾನ ತಗೊಳುತ್ತೆ. ಇವ್ರು ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಸದನನ, ಸರ್ಕಾರದ, ಜನರ ದುಡ್ಡನ್ನ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಲ್ಲ, ಅವ್ರು ಬರ್ಕೊಟ್ಬಿಡ್ಲಿ, ನಾವು ಸದನ ನಡೆಯೋದು ಬೇಡ, ಇದನ್ನ ಸದನದಿಂದ ನಾವು ಭಾಗವಹಿಸಕ್ ತಯಾರಿಲ್ಲ ಅಂತ. ಈ ತರ ಬಂದು ಬೆಳಿಗ್ಗೆ ಎದ್ದು ಸುಮ್ಮನೆ ಪ್ರಸ್ತಾವ ವೇಳೆನೆ ತೀರಿಸ್ತಾರೆ. ಶಾಸಕರುಗಳು ಅವ್ರ ಕ್ಷೇತ್ರದ ಕೆಲಸ ಎಲ್ಲ ಬಿಟ್ಟು ಕ್ಷೇತ್ರದ ಜ್ವಲಂತ ಸಮಸ್ಯೆನ ಚರ್ಚೆ ಮಾಡ್ಲಿಕ್ಕೋಸ್ಕರ ಈ ರಾಜ್ಯದ 224 ಕ್ಷೇತ್ರದಿಂದ ಬರ್ತಕ್ಕಂಥ ಶಾಸಕರಿಗೆ ಇಷ್ಟೊಂದು ಸರ್ಕಾರದ ಸಾರ್ವಜನಿಕರ ದುಡ್ಡನ್ನ ಲೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಂದು ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿ ಅವ್ರಿಗೆ ಇದೇನು ಗೌರವ ಅಲ್ಲ. ಅವ್ರಿಗೆ ಅವರು ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾಗೇಂದ್ರ ಒಬ್ಬ ಆರೋಪಿ ಅಷ್ಟೇ, ಅವ್ರ ಅಪರಾಧಿ ಅಲ್ಲ. ಈ ರೀತಿ ಬಿಜೆಪಿಯವ್ರ ಮೇಲೆ ಎಷ್ಟು ಕೇಸ್ಗಳಿದಾವೆ, ಎಷ್ಟು ಕೇಸ್ಗಳಿದಾವೆ, ಅವರೆಲ್ಲ ಯಾಕೆ? ಮತ್ತೆ ಮುಖ್ಯಮಂತ್ರಿಗಳೇ ಇದಾರಲ್ಲ ಅವ್ರ ಪಕ್ಷದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಬಹಳ ಜನ ಮಂತ್ರಿಗಳಿದ್ದಾರೆ, ಮತ್ತೆ ಅವರೆಲ್ಲ ರಾಜೀನಾಮೆ ಕೊಡ್ಬೇಕಲ್ಲ. ಹಾಗಾದ್ರೆ ಯಾವಾಗ್ಲೂ ಕೂಡ ನೀನ್ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಮೊದ್ಲು ನಾನ್ ಸರಿ ಇರ್ಬೇಕು. ಹಾಗಂದ ಕ್ಷಣಕ್ಕೆ ನಾವು ಡಿಫೆಂಡ್ ಮಾಡ್ತಾ ಇಲ್ಲ. ಈ ರಾಜ್ಯದ, ದೇಶದ ಕಾನೂನುಗಳಿದಾವೆ. ಕಾನೂನು ಏನು ಅಂತಿಮವಾಗಿ ನಿರ್ಣಯ ಮಾಡ್ತದೆ ಆಗ್ಲಿ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರ ಹಣ ವ್ಯಯ ಮಾಡಿ ನಾವು ಯಾವುದೇ ಚರ್ಚೆ ಇಲ್ಲದೆ ಇರ್ತಕ್ಕಂಥದ್ದು ನಾವೆಲ್ಲ ಒಂದು ಕಾರಣ ತಗೊಂಡು ವಿಧಾನಸೌಧಕ್ಕೆ ಬಹಿಷ್ಕಾರ ಹಾಕಿ ಬೇರೆ ಏನೋ ಬರ ಪರಿಸ್ಥಿತಿ ಅದೆಲ್ಲ ನಾವು ಚರ್ಚೆ ಮಾಡೋಣ ಅಂತ ಬಹಳ ಸೀರಿಯಸ್ ಆಗಿದೀವಿ. ಅದಕ್ಕೆ ಅವಕಾಶ ಕೊಡ್ದಂಗೆ ನಮ್ಗೆ ಕೆಟ್ಟ ಹೆಸರು ಬರಲಿ ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಜನ ಎಲ್ಲ ನೋಡ್ತಾ ಇದ್ದಾರೆ, ಯಾರು ಯಾವ್ದಕ್ಕೋಸ್ಕರ ಇವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾರು ಯಾವ್ದಕ್ಕೋಸ್ಕರ ಮಾತಾಡ್ಬೇಕು ಅಂತ ಅವರು ಜನ ನೋಡ್ತಾ ಇದ್ದಾರೆ. ಮುಂದಿನ ಚುನಾವಣೆಗಳಿಗೂ ಅಷ್ಟೇ ಜನ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಸದನ ನಡೀಲಿ, ಒಳ್ಳೆ ಚರ್ಚೆ ಆಗ್ಲಿ, ಎಲ್ಲ ರೈತರಿಗೆಲ್ಲ ಅನುಕೂಲ ಆಗ್ಲಿ, ಬರ ಪರಿಹಾರಕ್ಕೋಸ್ಕರ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾವು ವಿಧಾನಸಭೆ ಕರೆದ್ರೆ ಇವ್ರು ಬರೀ ನಾಗೇಂದ್ರ ವಿಚಾರ ಇಟ್ಕೊಂಡು ಇದು ಮುಷ್ಕರ ಹೊಡ್ತಾ ಇದ್ದಾರೆ. ಇದು ಪ್ಯೂರ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಖಂಡಿಸ್ತೀವಿ ನಾವು. ನಾಗೇಂದ್ರ ಒಂದು ಕಾರಣ ತಗೊಂಡು ವಿಧಾನಸೌಧಕ್ಕೆ ಬಹಿಷ್ಕಾರ ಹಾಕಿ ಬೇರೆ ಏನೋ ಬರ ಪರಿಸ್ಥಿತಿ ಅದೆಲ್ಲ
ನಾವು ಚರ್ಚೆ ಮಾಡೋಣ ಅಂತ ಬಹಳ ಸೀರಿಯಸ್ ಆಗಿದೀವಿ. ಅದಕ್ಕೆ ಅವಕಾಶ ಕೊಡದಂಗೆ ನಮ್ಗೆ ಕೆಟ್ಟ ಹೆಸರು ಬರಲಿ ಅಂತ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದ್ ಕಡೆಯಲ್ಲಿ ಬಿಜೆಪಿಯವರ ಪ್ರತಿಭಟನೆ, ಇತ್ತ ಅವರ ಪ್ರತಿಭಟನೆಯನ್ನ ವಿರೋಧಿಸಿ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಏನು ಆಗ್ರಹ ಕೇಳಿ ಬಂದಿದೆ? ಎಸ್, ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನ ನಾಯಕರು ಧರಣಿಯನ್ನ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಕಲಾಪದ ಸಮಯ ವ್ಯರ್ಥವಾಗ್ತಾ ಇದೆ ಎನ್ನುವ ಆಕ್ರೋಶ ಕಾಂಗ್ರೆಸ್ನ ನಾಯಕರದ್ದು. ಸರಿಯಾಗಿ ರೈತರ ವಿಚಾರ ಅಥವಾ ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಬಿಜೆಪಿಯವರ ಪ್ರತಿಭಟನೆ, ಇತ್ತ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕಾಂಗ್ರೆಸ್ನವರ ಪ್ರತಿಭಟನೆಯಲ್ಲಿ ಕೇಳಿ ಬಂದಿರುವಂತಹ ಆಗ್ರಹ ಏನೇನು, ಯಾರ್ಯಾರು ಭಾಗಿಯಾಗಿದ್ದಾರೆ? ಸಂಪತ್, ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಹಗರಣದ ಪ್ರಮುಖ ಆರೋಪಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ LH ನಲ್ಲಿರ್ತಕ್ಕಂಥ ವಾಲ್ಮೀಕಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ರೆ, ಈ ಕಡೆ ವಿಧಾನಸೌಧದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ನಾಯಕರು ಕೂಡ ಧರಣಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಸರ್ಕಾರ ಈಗ ನಾಗೇಂದ್ರ ಪರವಾಗಿ ನಿಂತಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಸಂಪುಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಿದ್ದಾರೆ. ರಾಜೀನಾಮೆ ಕೊಡೋ ತನಕ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಪ್ರತಿಪಕ್ಷಗಳು ಪಟ್ಟನೆ ಹಿಡಿದಿರ್ತಕ್ಕಂಥದ್ದು. ಆದ್ರೆ ಏನೇ ಆದ್ರೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲ್ಲ ಅನ್ನೋ ಒಂದು ಸಂದೇಶವನ್ನ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ, ಸದನದ ಗೌರವಕ್ಕೆ ಧಕ್ಕೆ ತರ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ BK ಹರಿಪ್ರಸಾದ್ ಮತ್ತೆ ನಾಗೇಂದ್ರ ಅವರು ಸೇರಿದಂತೆ ಎಲ್ಲ ಒಂದು ಸಚಿವರು, ಶಾಸಕರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೇ ಅಲ್ಲದೆ ರಾಜ್ಯದಲ್ಲಿ ಬರಗಾಲ ಇದೆ, ಇಂಥ ಒಂದು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, KPSC ಹಗರಣದ ಬಗ್ಗೆ ಚರ್ಚೆ ಆಗಬೇಕು, ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ಈ ಕಡೆ JDS ನಾಯಕರು ಬಿಡದಿ ಟೌನ್ಶಿಪ್ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದ್ಯಾವುದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಪ್ರತಿಪಕ್ಷ ಆದಂತಹ ಬಿಜೆಪಿ ನಾಯಕರೇನಿದ್ದಾರೆ ಇವರು ಕೇವಲ ನಾಗೇಂದ್ರ ಅವರ ರಾಜೀನಾಮೆಗೆ ಮಾತ್ರ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸದನದ ಸಮಯವನ್ನ ಹಾಳು ಮಾಡೋದಲ್ಲದೆ ಸಾರ್ವಜನಿಕರ ತೆರಿಗೆ ಹಣವನ್ನು ಕೂಡ ಪೋಲ್ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಸದ್ಯ ಸದನಕ್ಕೂ ಕೂಡ ಶುರುವಾಗುತ್ತೆ. ಸದನದಲ್ಲಿ ಮತ್ತೆ ಎರಡೂ ಒಂದು ಬಣಗಳ ನಡುವೆ ಕೋಲಾಹಲ ಸೃಷ್ಟಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಕಡೆ ನಾಗೇಂದ್ರ ಅವರು ಕೂಡ ಪವರ್ ಟಿವಿ ಜೊತೆ ಮಾತನಾಡಿದ್ರು. ರಾಜ್ಯದಲ್ಲಿ ಬರದ ವಿಚಾರ ಇದೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಾನು ಆರೋಪಿಯಾಗಿದ್ದೀನಿ, ಯಾವುದೇ ಒಂದು ಕೋರ್ಟ್ ಕೂಡ ಅಪರಾಧಿ ಅಂತ ಹೇಳಿಲ್ಲ, ಹಾಗಾಗಿ ನಾನು ರಾಜೀನಾಮೆ ನೀಡತಕ್ಕಂಥ ಪ್ರಸಂಗವೇ ಇಲ್ಲ ಅನ್ನೋ ಮಾತನ್ನ ಕಡಾಖಂಡಿತವಾಗಿ ನಾಗೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಈ ಕಡೆ ಬಿಜೆಪಿ ನಾಯಕರು ನಾಗೇಂದ್ರ ಅವರು ರಾಜೀನಾಮೆಗೆ ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರೆ. ಈಗ ಸದನದಲ್ಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಕೌಂಟರ್ ಕೊಟ್ಟು ಕಾಂಗ್ರೆಸ್ ನಾಯಕರು ಕೂಡ ಸದನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.